ಕ್ರಾಂತಿಕಾರಿ ಅಪ್ಪಟ ದೇಶ ಪ್ರೇಮಿ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ಹೋರಾಟಗಾರ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರವರ 271ನೆಯ ಜಯಂತ್ಯೋತ್ಸವ ಜನ್ಮದಿನದ ಅಂಗವಾಗಿ ನಾವು ಇವತ್ತು ಕನ್ನಡ ಚಳುವಳಿಯ ರಾಜ್ಯಾಧ್ಯಕ್ಷರಾದಂತಹ ಧೀಮಂತ ನಾಯಕ, ಕ್ರಾಂತಿಕಾರಿ, ಕನ್ನಡ ಪರ ಹೋರಾಟಗಾರ, ಕನ್ನಡ ಗಂಡುಗಲಿ ಟಿಪ್ಪು ಸುಲ್ತಾನರ ಹುಲಿ, ಹಜರತ್ ಟಿಪ್ಪು ಸುಲ್ತಾನರ ಹುಲಿ ಶ್ರೀಯುತ ವಾಟಾಳ್ ನಾಗರಾಜ್ ಅವರಿಗೆ ಟಿಪ್ಪು ಸುಲ್ತಾನ್ ನೆನಪಿನಲ್ಲಿ ಹುಳಿ ಬಣ್ಣದ ಶಾಲನ್ನು ಊದಿಸಿ ಸನ್ಮಾನ. ಇವತ್ತು ಈ ದೇಶಕ್ಕೆ ಮಹತ್ವವಾದ ದಿನಾಚರಣೆ, ಅದರಲ್ಲೂ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ದೊಡ್ಡ ದಿನಾಚರಣೆ. ಟಿಪ್ಪು ಸುಲ್ತಾನ್ರವರು ಪ್ರಪಂಚ ಕಂಡ ಒಬ್ಬ ಮಹಾನ್ ಹೋರಾಟಗಾರರು. ಈ ದೇಶಕ್ಕೋಸ್ಕರ ತನ್ನ 2 ಮಕ್ಕಳನ್ನು ಒತ್ತೆ ಇಟ್ಟಂಥ ಮಹಾವೀರ. ಪ್ರಪಂಚದ ಎಲ್ಲೂ ಈ ಥರ ಇಲ್ಲ. ಇದು ಒಬ್ಬರೇ ಒಬ್ಬರು, ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ದಿನಾಚರಣೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 20 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥವರು ನಾವೇ. ಸುಮಾರು 20 ವರ್ಷದಿಂದ ಇನ್ಯಾರೂ ಆಚರಣೆ ಮಾಡ್ತಾ ಇಲ್ಲ. ನಾವು ಆಚರಣೆ ಮಾಡಿದ ಮೇಲೆ ಕರ್ನಾಟಕ ಸರ್ಕಾರ 1 ವರ್ಷ ಆಚರಣೆ ಮಾಡಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 1 ವರ್ಷ ಆಚರಣೆ ಮಾಡಿದ್ರು. ನಾನು ಆ ಒಂದು ಸಮಾರಂಭಕ್ಕೆ ಹೋಗಿ ಅದ್ಭುತವಾಗಿ ಟಿಪ್ಪು ಸುಲ್ತಾನ್ರವರ ಜನ್ಮ ದಿನಾಚರಣೆಯಲ್ಲಿ ಭಾಗವಹಿಸಿದ್ದೆ. ಇದು ನಿಜಕ್ಕೂ ಬಹಳ ನಮಗೆ ಹೆಮ್ಮೆ ಬರ್ತಕ್ಕಂಥದ್ದು. ಆದರೆ ಈಗ ಸರ್ಕಾರಗಳು ಕೈ ಬಿಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ರವರ ಜಯಂತಿಯನ್ನು ಮಾಡ್ತಾ ಇಲ್ಲ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಟಿಪ್ಪು ಸುಲ್ತಾನ್ ಬಗ್ಗೆ ತಾವು ರಾಜಕೀಯ ಮಾಡಬೇಡಿ, ಪ್ರಾಮಾಣಿಕವಾದ ಚಿಂತನೆ ಮಾಡಿ. ಟಿಪ್ಪು ಸುಲ್ತಾನ್ ಈ ದೇಶಕ್ಕೆ ಕೊಟ್ಟ ಕೊಡುಗೆ, ದೇಶಕ್ಕೆ ಕೊಟ್ಟಂಥ ಒಂದು ಅದ್ಭುತವಾದಂಥ ಶಕ್ತಿ ಟಿಪ್ಪು ಸುಲ್ತಾನ್ರವರು. ನಾವು ಯಾವುದೋ ಒಂದು ಉದ್ದೇಶದಿಂದ ಟಿಪ್ಪು ಸುಲ್ತಾನ್ ಅವರ ಮೇಲೆ ಏನೇ ಮಾತಾಡ್ತಕ್ಕಂಥದ್ದು ಗೌರವ ಅಲ್ಲ. ಟಿಪ್ಪು ಸುಲ್ತಾನ್ರವರು ಅವರ ತಂದೆ, ಅವರ ವಂಶಸ್ಥರೆಲ್ಲ ನಮ್ಮವರೇ. ದೇವನಹಳ್ಳಿಯಲ್ಲಿ ಅವರ ಜನ್ಮದ ಸ್ಥಳ. ನಾನು ದೇವನಹಳ್ಳಿಗೆ ಭಾರಿ ಸಾರಿ ಹೋಗಿದ್ದೇನೆ. ಖಂಡಿತವಾಗಿ ಕರ್ನಾಟಕ ಸರ್ಕಾರ ದೇವನಹಳ್ಳಿ ಟಿಪ್ಪು ಸುಲ್ತಾನ್ ಜನ್ಮಸ್ಥಳವನ್ನು ಕಡೆಗಣಿಸಿದ್ದಾರೆ. ಸರಿಯಾದ ಸ್ಮಾರಕ ಮಾಡಿಲ್ಲ. ಕನಿಷ್ಠ ಟಿಪ್ಪು ಸುಲ್ತಾನ್ರವರ ನೆನಪಿಗೆ ದೇವನಹಳ್ಳಿಯಲ್ಲಿ 1,000 ಕೋಟಿ ರೂಪಾಯಿನಲ್ಲಿ
ಅದ್ಭುತವಾದಂಥ ಟಿಪ್ಪು ಸುಲ್ತಾನ್ರವರ ಸ್ಮಾರಕ ನಿರ್ಮಾಣ ಆಗಬೇಕು. ದಿಲ್ಲಿಯ ಪಾರ್ಲಿಮೆಂಟಿನ ಮುಂದೆ ಟಿಪ್ಪು ಸುಲ್ತಾನ್ರವರ ಪ್ರತಿಮೆ ಬರಬೇಕು. ಇದು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನಿಗೆ ತೋರಿಸುವ ಗೌರವ, ತೋರಿಸುವ ಶಕ್ತಿ. ನಾವು ಯಾರು ಮಾಡಲಿ ಮಾಡದೇ ಇರಲಿ, ನಾವು ಜಯಂತಿಯನ್ನು ಮಾಡ್ತಾ ಇದ್ದೀವಿ. JDSನವರು ಕರ್ನಾಟಕದಲ್ಲಿ ಜಯಂತಿ ಮಾಡ್ತಾ ಇಲ್ಲ, ಕಾಂಗ್ರೆಸ್ನವರು ಮಾಡ್ತಾ ಇಲ್ಲ, BJPಯವರು ಮಾಡ್ತಾ ಇಲ್ಲ. ಇದು ಒಂದು ರೀತಿಯ ಕೆಟ್ಟ ರಾಜಕಾರಣದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ನಾವು ಕನ್ನಡ ಚಳವಳಿ ವಾಟಾಳ್ ಪಕ್ಷ ಪ್ರಾಮಾಣಿಕವಾಗಿ ಟಿಪ್ಪು ಸುಲ್ತಾನ್ರವರ ಜಯಂತಿಯನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ದೇವನಹಳ್ಳಿಯಲ್ಲೂ ಮಾಡಿದ್ದೇವೆ, ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ರವರ ಸಮಾಧಿಗೆ ಹೋಗಿ ಅಲ್ಲೂ ಪುಷ್ಪನಮನವನ್ನು ಮಾಡಿದ್ದೇವೆ. ಆ ದೃಷ್ಟಿಯಿಂದ ಒಬ್ಬ ಮಹಾವೀರ ಟಿಪ್ಪು ಸುಲ್ತಾನ್, ನಂಜನಗೂಡು ದೇವಸ್ಥಾನದಲ್ಲಿ ಮೊನ್ನೆ ನೋಡಿದೆ, ಟಿಪ್ಪು ಸುಲ್ತಾನ್ರವರು ಪಚ್ಚೆ ಲಿಂಗವನ್ನು ಕೊಟ್ಟಿದ್ದಾರೆ. ಅದು ಒಳಗಡೆ ಬರೆದಿದ್ದಾರೆ, ಅಲ್ಲೇ ಶಾಸನ ಟಿಪ್ಪು ಸುಲ್ತಾನ್ರವರು ಕೊಟ್ಟದ್ದು ಅಂತ. ಶೃಂಗೇರಿ ಮಠಕ್ಕೂ ಟಿಪ್ಪು ಸುಲ್ತಾನ್ರವ್ರಿಗೂ ಸಂಬಂಧ ಇತ್ತು. ಶ್ರೀ ರಂಗನಾಥ ಸ್ವಾಮಿಗೂ ಟಿಪ್ಪು ಸುಲ್ತಾನ್ರವರಿಗೂ ಅಗಾಧವಾದಂಥ ಭಕ್ತಿ, ಅಭಿಮಾನ ಇತ್ತು. ಇಂಥದ್ದರಲ್ಲಿ ನಾವು ಟಿಪ್ಪು ಸುಲ್ತಾನ್ರವರ ಜಯಂತಿಯನ್ನು ಕರ್ನಾಟಕ ಸರ್ಕಾರ ಕೈ ಬಿಟ್ಟದ್ದು ಅತ್ಯಂತ ಗೌರವವಲ್ಲ. ನಾನಂತೂ ತಮಗೆ ಹೇಳ್ತಾ ಇದ್ದೀನಿ, ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರೆ ಪ್ರಾಮಾಣಿಕವಾಗಿ ಜನ ಬೆಂಬಲ ಕೊಟ್ಟು ನಮ್ಮ ಪಕ್ಷವನ್ನು, ನಮ್ಮನ್ನು ನಾವು ಕೋಟಿ ಕೋಟಿ ಲೂಟಿ ಮಾಡ್ಕೊಂಡಿಲ್ಲ, ಜಾತಿ ಪಕ್ಷವಲ್ಲ, ಹಣ ಖರ್ಚು ಮಾಡಿ ಗೆಲ್ಲೋದಲ್ಲ, ಅಭಿಮಾನದ ಪಕ್ಷ ಕನ್ನಡ ಚಳವಳಿ ಪಕ್ಷ. ಜನ ನಮ್ಮ ಪರವಾಗಿ ನಿಂತರೆ ಟಿಪ್ಪು ಸುಲ್ತಾನ್ರವರಿಗೆ ಪ್ರಪಂಚದಲ್ಲಿ ಎಲ್ಲೂ ತೋರಿಸಿರಬಾರ್ದು ಅಂಥ ಗೌರವವನ್ನು ನಾವು ಕೊಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಟಿಪ್ಪು ಸುಲ್ತಾನ್ರವರ ಜಯಂತಿ ಮಾಡೋದಕ್ಕೆ ಏನಡ್ಡಿ? ಟಿಪ್ಪು ಸುಲ್ತಾನ್ರವರ ಅರಮನೆ ಮುಂದೆ ಜಯಂತಿ ಮಾಡ್ತೀವಿ ಅಂತಂದರೆ ಇಲ್ಲಿ ಅಡ್ಡಿ, ಮೆರವಣಿಗೆ ಮಾಡ್ತೀವಿ ಅಂತಂದರೆ ಅದಕ್ಕಡ್ಡಿ. ಇದು ಒಬ್ಬ ಮಹಾವೀರನಿಗೆ ಕೊಡುವ ಗೌರವ ಅಲ್ಲ. ನಿಜವಾಗ್ಲೂ ಇದನ್ನು ಯಾವುದೇ ಒಂದು ಕೆಟ್ಟ ಚಿಂತನೆಯನ್ನು ಮಾಡದೆ ಮಹಾವೀರ ಟಿಪ್ಪು ಸುಲ್ತಾನ್ರವರ ಜಯಂತಿಯನ್ನು ಸರ್ಕಾರವೇ ಮಾಡಬೇಕು ಅಂಥೇಳಿ ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ. ನಮಸ್ಕಾರ. बिस्मिल्लाहिर्रहमानिर्रहीम नहमदुहु नुसल्ली अला रसूलिल करीम। हैदर अली का जज्बा दिल नूर ऐन है, टीपू दक्कन की कर्बला का हुसैन है। आज़ाद बन के जीना सिखाया टीपू शहीद ने, हुर्रियत क्या है ये हमको बताया टीपू शहीद ने। बरसों की जीस्त क्या है जियो शेर की तरह, जीने का हमको ढंग सिखाया टीपू शहीद ने। बेशक। और अल्लामा इकबाल कहते हैं कि लरसते थे ज़मीन व आसमान टीपू की अज़मत से।
लरसते थे। ज़मीन व आसमान टीपू की अज़मत से, बहादुरी से, दिलेरी से, शुजाअत से, हिम्मत से कोई अंदाज़ा क्या कर सकता है इनके ज़ोर बाजू का। निगाह मर्द मोमिन से बदल जाती हैं तकदीरें, जो हो ज़ोक़े यकीन पैदा तो कट जाती हैं जंजीरें। आज हज़रत टीपू सुल्तान शहीद रहमतुल्लाह अलैह जंग आज़ादी के अवलीन मर्द मुजाहिद आज़म, कन्नड़ी ज़ुबान कर्नाटक के शेर, इस कन्नड़ा की ज़मीन में पैदा होकर पूरी दुनिया में नाम करने वाले मशहूर व मारूफ आलमी शोहरत याफ्ता शेर मैसूर हज़रत टीपू सुल्तान शहीद रहमतुल्लाह अलैह का आज 271वां योम विलादत जयंती जन्मोत्सव आज कन्नड़ा चಳುವಳಿ श्रीयुत वाटाल नागराज सर की सदारत में कन्नड़ा चಳುವಳಿ के बज़ेर एहतमाम हज़रत टीपू सुल्तान शहीद रहमतुल्लाह अलैह समर पैलेस यहाँ पर मुनक़िद किया गया। ये आज का टीपू सुल्तान शहीद रहमतुल्लाह अलैह की सालगिरह की तक़रीब कामयाब रही। इसका सेहरा जनाब श्री वाटाल नागराज सर के सर जाता है। मैं सिर्फ इतना कहना चाहूँगा कि सारी दुनिया में मशहूर व मारूफ कर्नाटका की जान, जब मुल्क के तमाम बादशाह, राजा, महाराजा, पाड़लेगार सब ने अंग्रेज़ों की ग़ुलामी का पट्टा अपने गले में डाल लिया और अपने ही वतन से गद्दारी की अंग्रेज़ों से हाथ मिलाया, एक तलवार हमारे कन्नड़ नाड़ और कर्नाटक से उठी। उस तलवार का नाम टीपू सुल्तान शहीद रहमतुल्लाह अलैह है। यानी जिसकी जंग आज़ादी की जो मशल रोशन की है सबसे पहले नवाब हैदर अली खान बहादुर और हज़रत टीपू सुल्तान शहीद रहमतुल्लाह अलैह, जिनके साथ टीपू सुल्तान ने जंग की। अंग्रेज़ आज भी इंग्लैंड के म्यूज़ियम में, नासा एटॉमिक रिसर्च सेंटर में और फ्रांस में, जर्मनी में टीपू सुल्तान का नाम है, इज्जत है। हमें अफसोस है कि यहाँ के चंद गद्दार जो उस ज़माने में भी ब्रिटिश के साथ मिलकर वतन से गद्दारी किए थे, ऐसों की ही नस्ल आज यकीनन ऐसों की ही नस्ल टीपू सुल्तान के विरोधियाँ ही टीपू सुल्तान के खिलाफ प्रोपेगेंडा कर रहे हैं। मैं उन तमाम फ़िरक़ा परस्त कलमकारों को और फ़िरक़ा परस्त ज़हानत रखने वाले सियासी कायदीन की मज़म्मत करते हुए सिर्फ इतना कहना चाहूँगा कि तमाम टीपू सुल्तान की मुखालिफत जितना भी करो, तमाम मुखालिफिन के लिए एक ही जवाब है श्री वाटाल नागराज।